ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. KR ಪೇಟೆಯಲ್ಲಿ ಆಡಳಿತಾಧಿಕಾರಿ ಶ್ರೀನಿವಾಸ್ ಮಿಂಚಿನ ಸಂಚಾರ ಅಡಚಣೆಗಳಿಗೆ ಖಡಕ್ ಕ್ರಮ. KR ಪೇಟೆ ಪಟ್ಟಣದಲ್ಲಿ ಆಡಳಿತಾಧಿಕಾರಿ KR ಶ್ರೀನಿವಾಸ್ ಅವರು ಮಿಂಚಿನ ಸಂಚಾರ ನಡೆಸಿ ಅವ್ಯವಸ್ಥೆಗಳ ಅವಲೋಕನ ಕೈಗೊಂಡರು. ಪಟ್ಟಣದ ರಸ್ತೆಗಳಲ್ಲಿ ಅಕ್ರಮ ತಳ್ಳುವ ಗಾಡಿ ಹಾಗೂ ಗೂಡಗಂಡಿಗಳಿಂದ ಸಾರ್ವಜನಿಕ ಹಾಗೂ ವಾಹನ ಸಂಚಾರಕ್ಕೆ ತೊಂದರೆ ಉಂಟಾಗುತ್ತಿರುವುದನ್ನು ಗಮನಿಸಿ ಅವುಗಳನ್ನು ತೆರವುಗೊಳಿಸುವಂತೆ ಖಡಕ್ ಸೂಚನೆ ನೀಡಿದರು. DCC ಬ್ಯಾಂಕ್ ಪಕ್ಕದ ಇಂದಿರಾ ಕ್ಯಾಂಟೀನ್ಗೆ ಭೇಟಿ ನೀಡಿ ಆಹಾರದ ಗುಣಮಟ್ಟ ಹಾಗೂ ಸ್ವಚ್ಛತೆ ಕಾಪಾಡುವಂತೆ ಸೂಚನೆ ನೀಡಿ ನಿಯಮ ಉಲ್ಲಂಘಿಸಿದರೆ ಟೆಂಡರ್ ರದ್ದುಪಡಿಸುವ ಎಚ್ಚರಿಕೆ ನೀಡಿದರು. KSRTC ಬಸ್ ನಿಲ್ದಾಣ ಪಕ್ಕದಲ್ಲಿದ್ದ ಮುಚ್ಚಿದ ಸಾರ್ವಜನಿಕ ಶೌಚಾಲಯವನ್ನು ತೆರೆಸಿ ಸಾರ್ವಜನಿಕರಿಗೆ ಉಚಿತವಾಗಿ ನೀಡಲು ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರು. ಪಟ್ಟಣವನ್ನು ಸ್ವಚ್ಛ, ಹಸಿರುಮಯ ಹಾಗೂ ಸುಂದರ ಪಟ್ಟಣವನ್ನಾಗಿ ರೂಪಿಸಲು ಎಲ್ಲ ಇಲಾಖೆಗೂ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದರು. ವರದಿ ಡಾಕ್ಟರ್ KR ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. ಇಂದಿರಾ ಕ್ಯಾಂಟೀನ್ ಪಕ್ಕದಲ್ಲಿರುವ ಪುರಸಭಾ ಒಡೆತನದ ಸಾರ್ವಜನಿಕ ಶೌಚಾಲಯವನ್ನು ಏನು 5 ರೂಪಾಯಿಗಳನ್ನು ಫಿಕ್ಸ್ ಮಾಡಿದ್ದು ಅದನ್ನು ಹಿಂಪಡೆದು ಮಾನ್ಯ ತಹಸೀಲ್ದಾರ್ ಎಸ್ ಸಾಹೇಬರ ಆದೇಶದಂತೆ ಇಂದಿನಿಂದ ಸಾರ್ವಜನಿಕರಿಗೆ ಉಚಿತವಾಗಿ ನೀಡಬೇಕಂತ ಸೂಚನೆಯನ್ನು ಕೊಟ್ಟಿರೋದ್ರಿಂದ ಇಂದಿನಿಂದ ಉಚಿತವಾಗಿ ಸಾರ್ವಜನಿಕರು ಮುಖ್ಯವಾಗಿ ಯೂಸ್ ಮಾಡ್ಕೊಳ್ಳೋಕ್ಕೆ ವಿನಿಯೋಗ ಮಾಡ್ತೀವಿ. ದೊಡ್ಡ ಎಲ್ಲಿಗೆ ಬರ್ತೀಯ ಸ್ಕೂಲ್ಗೆ? ಯಾಕೆ ಅಲ್ಲೇ ಸ್ಕೂಲ್ ಇರ್ತದಲ್ಲ ನಿಮ್ಮೂರಲ್ಲಿ? ಎಷ್ಟು ದೂರ ಇಲ್ಲಿಂದ ಅದು? ಅಲ್ಲೇ ಒಳ್ಳೆ ಸ್ಕೂಲ್ ಇಲ್ವಾ? ಹೌದು, ಚೆನ್ನಾಗಿ ಹಾಸ್ಟೆಲ್ ಸೇರ್ಕೊಂಡಿಲ್ವಾ? ಹಾಸ್ಟೆಲ್ ಇರುತ್ತಲ್ಲ ಇಲ್ಲೇನೆ. ಊಟಕ್ಕೆ 32 ಇಲ್ಲ ಸರ್, ಅಷ್ಟಕ್ಕೆ ಹೆಂಗಪ್ಪ ಕೊಡೋಕ್ಕಾಗ್ತದೆ? ನೀವು ಯಾಕೆ ಟೆಂಡರ್ ಮಾಡೋದ್ರಿ ಗೊತ್ತಾ ನೀವು? ಹಿಂದೆ ಸರ್ ನೋಡಿ ಕ್ವಾಲಿಟಿ ಇಲ್ಲ, ಪಾಪ ಬೇಜಾರು ಮಾಡ್ಕೊತಾರೆ ಇವರೆಲ್ಲ. ಹೇಳಿ ಯಜಮಾನ, ನಿಮ್ಗೆ ಹೆಂಗ ಅನ್ಸುತ್ತೆ? ಕೇಳಿ ಸರ್. ಡೆಫಿನೆಟ್ ಅವ್ರನ್ನೇ ಕೇಳಿ. ರೆಗ್ಯುಲರ್ 3 ವರ್ಷದಿಂದ ಬರ್ತಾ ಇದ್ದೀನಿ ಸರ್. ಏನ್ ಅನ್ಸುತ್ತೆ? ನನ್ಗೆ ಆಕ್ಚುಲಿ ದುಡ್ಡಿಲ್ಲ. ನಾನು ರೆಗ್ಯುಲರ್ ಆಗಿ ನಾನು ಹೊರಗಡೆ ನನ್ನ ಹೆಂಡತಿ ನನ್ನ ಮಕ್ಕಳು ಇಬ್ಬರು ಸಾಫ್ಟ್ವೇರ್ ಇಂಜಿನಿಯರು ಬೆಂಗಳೂರಲ್ಲಿ ಇರೋದು. ನನ್ನ ಹೆಂಡತಿ ಮಕ್ಕಳು ಕಳಿಸಿಲ್ಲ. ನಮ್ಮ ತಾಯಿ ಹೊಡೆದೋಡ್ಬಿಟ್ಟಿಲ್ಲ. ನಾನು ಇಲ್ಲೇ ಬರ್ಬೇಕು ಗತಿ ಇಲ್ಲ. ಬೇರೆ ಕಡೆ ತಿನ್ನೋಕಾಲ 14 ಕೇಸ್ ಇದಾವೆ ನಾವು ಟೋಟಲ್. ನಿಮ್ಮ ತಿಂಡಿ ಹೇಗಿರ್ತೀಗ? ತಿಂಡಿ ಅಂತೂ ರೆಗ್ಯುಲರ್ 30% ಅಷ್ಟೇ ಕರೆಕ್ಟಾಗಿರೋದಿಲ್ಲ. 90% ಇವೆರಗೆ ಎಣ್ಣೆ ಇಲ್ಲ, ಯಾವುದೆಲ್ಲ ಇವರಿಗಿಂತ ಅಲ್ಲಿಗೆ ಅರ್ಶನ ಕೊಡ್ತಾರೆ ಅಷ್ಟೇ. ತಿಂಡಿಗೆ ಆಕ್ಚುಲಿ ಯಾವುದೇ ಒಂದು ಮೆಟೀರಿಯಲ್ಸ್ ಉದ್ದಿನ ಬೇಳೆ ಇನ್ನೊಂದು ಆಗಲ್ಲ. ಚಟ್ನಿ ತಿಂದು ನೋಡಿ ಸ್ವಾಮಿ, ಇದು ರಾತ್ರಿ ಸಾಂಬಾರು. ರೆಗ್ಯುಲರ್ ಹಾಕೊಳ್ಳೋದು ರಾತ್ರಿ ಸಾಂಬಾರು. ನಾವು ಪ್ರಶ್ನೆ ಮಾಡೋಕ್ಕಲ್ಲ, ಪ್ರಶ್ನೆ ಮಾಡೋದು ನಮ್ಗೆ 8 ಬಿಟ್ಟವಿದೆ. ಇಡ್ಲಿ ಚೆನ್ನಾಗಿರ್ತದೆ, ಪೊಂಗಲ್ ಚೆನ್ನಾಗಿರ್ತದೆ, ಉಪ್ಪಿಟ್ಟು ಚೆನ್ನಾಗಿರ್ತದೆ. ಸಾಂಬಾರ್ ಇಡ್ಲಿ ಓಕೆ, ಚೆನ್ನಾಗಿರ್ತದೆ. ಸಾಂಬಾರು ಚಿತ್ರಾನ್ನ ಹೆಂಗಿದೆ ನೋಡಿ ಸರ್. ನೀವು ಹೆಂಗಿದೆ ಚಿತ್ರಾನ್ನ? ಮನೇಲಿ ಮಾಡೋ ಥರ ಇಲ್ಲ. ಇಷ್ಟ ಆಗ್ತಿಲ್ಲ ತಿನ್ನಕ್ಕೆ? ಇಷ್ಟ ಆಗ್ತಿಲ್ಲ? ಎಣ್ಣೆ ಹಾಕಿದಾರೆ ಅದಕ್ಕೆ? ಎಣ್ಣೆ ಹಾಕಿಲ್ಲ. ಈರುಳ್ಳಿ ಕಾಣಿಸ್ತಿದ್ಯಾ? ಇಲ್ಲ, ಏನೋ ಬಂದಾಗ ತಿನ್ಬೇಕು ಅಂತ ತಿಂತಿದ್ಯಾ? ಕರೆಕ್ಟಾಗಿ ನಾವು ಸರ್ಕಾರದಿಂದ 32 ರೂಪಾಯಿ ಕೊಡ್ತೀವಿ. ನಿಮಗೆ 5 ಎಷ್ಟು ರೂಪಾಯಿ ಇದು? 10 ರೂಪಾಯಿ ನಿಮಗೆ. ಬಟ್ 5 ರೂಪಾಯಿ ಅಷ್ಟೇ ನಿಮಗೆ. 10 ರೂಪಾಯಿ ತಗೊಂಡ್ರಾ? 10 ರೂಪಾಯಿ ಇಲ್ಲಿ ನಾವು ಪ್ರಶ್ನೆ ಮಾಡೋದು 5 ರೂಪಾಯಿ ಅಂತ ಗೋಲ್ಡ್ 10 ರೂಪಾಯಿ ತಗೋತಾರೆ. 10 ರೂಪಾಯಿ
ಸೊ 5 ರೂಪಾಯಿ ಇಡ್ಲಿ ಇಡ್ಲಿ ಹಾಕ್ಸ್ಕೊಂಡು 5 ರೂಪಾಯಿ ಇಡ್ಲಿ, 3 ಇಡ್ಲಿ, 5 ರೂಪಾಯಿ 10 ರೂಪಾಯಿ ಆಯ್ತು ಹೋಗ್ಲಿ. ನಾವು ಒಂದು ಪ್ಲೇಟ್ 5 ರೂಪಾಯಿ ಇಡ್ಲಿಗೆ 32 ರೂಪಾಯಿ ಕೊಡ್ತೀವಿ. 3 ಇಡ್ಲಿಗೆ 5 ರೂಪಾಯಿ. ಸರ್ ಇಲ್ಲ ಸರ್, ಅಲ್ಲ ನಾವು ಇಲ್ಲ ಸರ್, ಇಡ್ಲಿ ಒಂದು ತಿಂಡಿ ಮತ್ತೆ ಊಟ ಮತ್ತೆ ನೈಟ್ ಒಂದು ಕೇಳಿಸ್ಕೊ, ಒಂದು ಯೂನಿಟ್ ಚಿತ್ರಾನ್ನ 1 ಯೂನಿಟ್ 5 ರೂಪಾಯಿದು, ಹೌದಲ್ವಾ? ಇಡ್ಲಿ 1 ಯೂನಿಟ್ 5 ರೂಪಾಯಿದು, ಹೌದು. ಹೌದಲ್ವೇನ್ರಿ? ಹೌದು. 2 ಯೂನಿಟ್ ತಗೊಂಡಿದ್ದ ನೀವು 10 ರೂಪಾಯಿ. ಹೌದು. ಸರ್ಕಾರ 64 ರೂಪಾಯಿ ಕೊಡ್ತೀವಿ. ಹಾ, ನಿಜ ಅಲ್ವಾ? ನಾನು ಒಂದ್ಸರಿ ಪ್ರಶ್ನೆ ಮಾಡಿದೆ ಅದನ್ನ. ಮಧ್ಯಾಹ್ನ ಇಟ್ಟು ಸೇರ್ಸ್ಕೊಂಡು ಮಧ್ಯಾಹ್ನ ಊಟ ಸೇರ್ಸ್ಕೊಂಡು 3 ಟೈಮ್ ಮತ್ತೆ 1 ಯೂನಿಟ್ ರೀ ಅದು, ಆಯ್ತು. ಅದು 32 ರೂಪಾಯಿ ಕೊಡ್ತೀವಲ್ಲ ಯೂನಿಟ್ಗೆ. ಇಲ್ಲ ಸರ್, ಎಲ್ಲ ಸೇರ್ಸಿ ಒಂದು ಯೂನಿಟ್, 3 ಟೈಮ್ ಟೈಮ್ ಸೇರ್ಸಿ ಒಂದು ಯೂನಿಟ್ ಸರ್. 3 ಟೈಮ್ ಸೇರಿ 32 ರೂಪಾಯಿ ಅಷ್ಟೇ. ನೀಟಾಗಿ ನನಗಂತೂ ತಿನ್ಬೇಕು ಅನ್ನಿಸ್ತಿಲ್ಲ ರೀ ನಿಜವಾಗ್ಲೂ. ಚಿತ್ರಾನ್ನ ಒಂದೇ ಸರ್. ಸರಿ, ನಮ್ಮ ಇವರು ಎತ್ತಿಸ್ಪಟ್ರೆ ತಿಂದ್ರಲ್ಲ, ನಿಮ್ಗೆ ಗೊತ್ತಾಗಲ್ಲ, ನೀವು ಹೆಣ್ಮಕ್ಳು ಕೈಲಿ ಮಾಡಿಸಿ ಇವತ್ತು ಎಣ್ಣೆ ಒಂದು ಈರುಳ್ಳಿ ಎಷ್ಟು ಖರ್ಚಾಯ್ತದೆ? 1000 ರೂಪಾಯಿ, 50 ರೂಪಾಯಿ ಹೆಚ್ಚಿಗೆ ಐತೆ ಮಾತ್ರ ಆಯ್ತು ಅದಕ್ಕೆ, ಹೌದಲ್ವಾ? ಹಾಂ, ಸಾಂಬಾರು ಒಂಥರ ಬಗ್ಬರ್ದು ಥರ ಎಲ್ಲ ಕಾಣಿಸ್ತು ಗಟ್ಟಿಗೆ, ಅದೇ ಹಳೆ ಸಾರು ಬೆಂದು ಆಗಿರ್ತದಲ್ಲ, ಹಂಗಾಗಿದೆ. ಮಾಡಿಸಿ ಇವೆಲ್ಲ ಸರಿಯಾಗಿ. ಇವರೇ ನೀಟಾಗಿ ಇಂಪ್ರೂವ್ ಆಗ್ಬೇಕಪ್ಪ. ನಾನು ಬಿಲ್ ಮಾಡಿಸಲ್ಲ ಹೇಳಿದ್ದೀನಿ. ನೆಕ್ಸ್ಟ್ ಇವಾಗಿಂದ ನಾನು ಆಡಳಿತಾಧಿಕಾರಿ ಇದ್ದೀನಿ, ಪೇಪರ್ ಈಗಲೂ ನನಗೆ ಬರಬೇಕು. ಇನ್ನೊಂದು 3 ದಿವಸ ಬರ್ತೀನಿ, ನಾನು ಬರಲ್ಲ, ಚೀಫ್ ಆಫೀಸರ್ ಕಳಿಸ್ತೀನಿ. ಇನ್ನು 3 ದಿವಸ ಕಂಪ್ಲೇಂಟ್ ಬಂದರೆ ಗ್ಯಾರಂಟಿ ನಾನು ಟೆಂಡರ್ ಕ್ಯಾನ್ಸಲ್ ಮಾಡಕ್ಕೆ ಬರ್ತೀನಿ. ಚೆನ್ನಾಗಿ ಮಾಡಿಸಿ. ನಿಮ್ಗೆ ಲಾಸ್ ಆಗುತ್ತೆ ಅಂದ್ರೆ ಅಷ್ಟು ಕಮ್ಮಿ ತಗೊಳ್ಳೇಬೇಡಿ ಟೆಂಡರು. ಏನಾಗ್ತದೆ? ನೋಟ್ಬುಕ್ಸ್ ತಗೋ ಈಸ್ಕೋಬೇಕು. ಎ ಸಿ, ನಾನು ಪಾಂಡವಪುರ ಎ ಸಿ ಅಂದ್ರೆ ಗೊತ್ತಾ? ಆಫೀಸರ್ ಇಡೀ ತಾಲೂಕಿಗೆ, ಸರಿನಾ? ಹೌದು, ಚೆನ್ನಾಗಿ ಜಾಸ್ತಿ ಕೊಡ್ತೀವಿ, 50 ಊಟ ಮಾಡಲ್ಲ, ಹೌದಲ್ವಾ? ಬನ್ನಿ, ಹೇಳ್ತೀನಿ, ಸ್ವಲ್ಪ ಒಂದು ಬೈಕ್ ತಗೋಬಿಡಿ. ಇಲ್ಲಿ ಹೆಂಗಿದೆ ಇಂದಿರಾ ಕ್ಯಾಂಟೀನ್ ವ್ಯವಸ್ಥೆ? ಇದು ಇಂದಿನ ನಮ್ಮ ಪುರಸಭೆಯ ಆಡಳಿತಾಧಿಕಾರಿಗಳು ಅಂತ ವೀರ್ ಸಾಹೇಬರು ಇವತ್ತು ಸಡನ್ ವಿಸಿಟ್ ಮಾಡಿದರು. ಪುರಸಭೆ ವ್ಯಾಪ್ತಿಯಲ್ಲಿ ನಾನಾ ಕಡೆ ಸ್ವಚ್ಛತೆ ಸಂಬಂಧಪಟ್ಟಂಗೆ ಇರ್ಬೋದು, ಕಸದ ಸಮಸ್ಯೆ ಮತ್ತು ವಾಟರ್ ಸಮಸ್ಯೆ ಸಂಬಂಧಪಟ್ಟಂಗೆ ವಿಸಿಟ್ ಮಾಡಿದ್ರು ಅವ್ರ ಜೊತೆಗೆ. ಈಗ ಲಾಸ್ಟ್ ಡೇ ವಿಸಿಟ್ ಮಾಡಬೇಕಾದ್ರೆ ಇಂದಿರಾ ಕ್ಯಾಂಟೀನ್ಗೂ ಕೂಡ ಅವ್ರ ಜೊತೆ ನಮ್ಮ ಜೊತೆ ವಿಸಿಟ್ ಮಾಡಿದ್ರು. ಅಲ್ಲಿ ಮಾರ್ನಿಂಗ್ ಟೈಮ್ ಕೊಡ್ತಿರುವಂಥ ಬೆಳಗಿನ ಉಪಹಾರದಲ್ಲಿ ಇನ್ನೂ ಸ್ವಲ್ಪ ಉತ್ಕೃಷ್ಟವಾಗಿ ಕೊಡೋ ರೇಟ್ಗೆ ತಕ್ಕನಾಗಿ ಕೊಡಿ ಅಂತ ಒಂದು ಈಗೆಲ್ಲ ತಿಳುವಳಿಕೆ ಹೋಗಿದ್ದೀವಿ. ಕ್ವಾಲಿಟಿ ಇಂಪ್ರೂವ್ ಮಾಡ್ಕೋತೀರಾ ಹೆಂಗೆ ಅಂತ ಅಂದ್ಬಿಟ್ಟು ಈಗ ಸಾಹೇಬರು ಬಂದು ಹೇಳಿದ್ದಾರೆ, ನಿಮಗೆ ಒಂದು ಒಳ್ಳೆ ಗುಣಮಟ್ಟದ ಆಹಾರ ಕೊಡಿ ಅಂತ ಕೇಳ್ತಾ ಇದ್ದಾರೆ ಅಷ್ಟೇ. ಎಸ್ ಸಾಹೇಬರು ಬಂದಿದ್ರು, ನೋಡಿದ್ರು, ಇನ್ನೂ ಚೆನ್ನಾಗಿ ಇನ್ನೂ ಉತ್ತಮವಾಗಿ ಆಹಾರವನ್ನು ಕೊಡಿ, ಒಳ್ಳೆ ಕ್ವಾಲಿಟಿ. ನೀಟಾಗಿ ತಕ್ಷಣ ಯಾರು ಅವ್ನಿಗೆ ಹೇಳಿದ್ರೆ ಕೇಳಿ ಮಾಡ್ತಾನೆ. ನಿಂದು ನೊಣ ಮುತ್ಕೊಂಡೆಲ್ಲ ಬರಲ್ವಾ? ಎಲ್ಲ ತೆಗಿಬೇಕು, ಅವನು ತೆಗಿಬೇಕು, ನೀನು ತೆಗಿಬೇಕು. ಅದೇ ತಕ್ಷಣ ಕೇಳಿದೆ ಅಲ್ವಾ? ಯಾರು ಬರಲ್ಲ ಶೌಚಾಲಯಕ್ಕಿಲ್ಲ ಅಂದ್ರಪ್ಪ. ತಕ್ಷಣ ಬೇಡ, ಇದೆಲ್ಲ ಸಾರ್ವಜನಿಕ ಶೌಚಾಲಯನೇ ಬಳಸ್ತಾರೆ. ಯಾರು ಮಾಡಿದ್ರು ವಾಟರ್ ಸೂಪರ್ವೈಸರ್ಗೆ ನೀರು ಇದ್ಬಿಟ್ರೆ ನೀರು ಎಲ್ಲ ಹೋಯ್ತದಪ್ಪ. ನೀರೇ ಇಲ್ಲ, ಡೈರೆಕ್ಟ್ ನೀರು ಹಾಕಿ ಬಳಸ್ತಾರೆ. ಏನಪ್ಪ 10 ರೂಪಾಯಿ ಜಗ್ಗು ಗತಿ ಇರೋ ನಮಗೆ ಅಡಿಗೆ ಒಂದು ತೂತ ಮಾಡ್ಬಿಟ್ಟು ಹೋಗಿ ಕಿತ್ಕೊಂಡು ಹೋಯ್ತಾರೆ. ಅದು ನಾವು ನೀವು ವಾಸನೆ ಇರೋದಿಲ್ಲ, ಹೌದಲ್ವೇ? ಇಲ್ಲ ಡ್ರಮ್ ಇಟ್ಕೊಬಿಟ್ಟು ತೊಳೆಯಕ್ಕೆ ವಾಸನೆ ಅಂತ ಹಾಕ್ಬಿಟ್ಟು ಇಲ್ಲಿಂದ ಹಿಡಿದ್ಬಿಟ್ರೆ ಪ್ರದರ್ಶನ ಹೊಟ್ಟೋಯ್ತು. ದಿನ ಬೆಳಿಗ್ಗೆ ಹೊತ್ತು ಒಂದ್ಸಲ ಹಿಡಿದ್ಬಿಡ್ಲಿ, ಒಂದೊಂಚೂರು ಬ್ಲೀಚಿಂಗ್ ಪೌಡರ್ ಅಷ್ಟು ಹೊಟ್ಟೋಗಿ ಬೆಳಿಗ್ಗೆ ಸಂದೆ ನಮ್ಮವ್ರು ಬೇಡ, ಅಪಾಯಿಂಟ್ ಮಾಡ್ಬಿಡ್ತೀವಿ, ಫ್ರೀಯಾಗಿ ಮಾಡ್ಬೇಕು ಪ್ಲೀಸ್. ಓಕೆ ಸರ್. ಮತ್ತೆ ಎಲ್ಲ ಕಂಪನಿ ಮಾಡ್ಕೊಳ್ಳಿ, ಆಮೇಲೆ ಪರ್ಮನೆಂಟ್ ಬೇರೆ ಶಿಫ್ಟ್ ಮಾಡಿಸ್ಕೊಡ್ತೀನಿ ನಾನು. ಇಲ್ಲಿ ಜನ ಬರಲ್ಲ ಕಣೆ. ನೋಡಪ್ಪ, ಇದೆಲ್ಲ ಒಂಚೂರು ಮಗ ಒಂದು ದಿವಸ ಕ್ಲೀನ್ ಮಾಡಿಸು, ಇವೆರಡು ತೆಗಿಸ್ಬಿಟ್ಟು ಅದು ತೆಗಿಸ್ಬಿಟ್ಟು. ಎಲ್ಲ ನಂಬರ್ ಕೊಡೋ ಒಂದ ಕಲ್ಲಂಗಿನ ಬೇರೆ ಕಡೆ ಹಾಕ್ಲಂಗೆ ಹೇಳ್ಬಿಟ್ಟು ಎಲ್ಲ ಇಲ್ಲಿ ನೀಟಾಗಿದ್ದರೆ